ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಭಾವನಾ ಆಸ್ಪತ್ರೆ ನಗರಸಭೆ ಹಿಂಭಾಗ ಎನ್ಆರ್ ಬಡಾವಣೆ ಚಿಂತಾಮಣಿಯಲ್ಲಿ ಸಂಪೂರ್ಣ ಡೆಲಿವರಿ ಹಾಗೂ ನವಜಾತ ಶಿಶು ಆರೈಕೆ ಎನ್ಐಸಿಯು ಸೌಲಭ್ಯ ಸಮೇತ ಒಂದೇ ಸ್ಥಳದಲ್ಲಿ ಸಂಪೂರ್ಣ ಚಿಕಿತ್ಸಾ ಸೌಲಭ್ಯ ನೀಡುವ ಏಕೈಕ ಆಸ್ಪತ್ರೆ ಭಾವನಾ ಆಸ್ಪತ್ರೆಯಾಗಿದ್ದು, ಆಧುನಿಕ ಮೂಲ ಸೌಕರ್ಯ ಮತ್ತು ನವೀನ ಸೌಲಭ್ಯಗಳು, ಎಲ್ಲ ರೀತಿಯ ಇನ್ಶೂರೆನ್ಸ್ ಸೌಲಭ್ಯಗಳು, ಕ್ಯಾಶ್ಲೆಸ್ ಇನ್ಶೂರೆನ್ಸ್ ಸಹಿತ ಸೌಲಭ್ಯಗಳು ಸಿಗಲಿದೆ. ಡಾಕ್ಟರ್ ಭಾವನಾ ಎಸ್ ಅವರು ಒಬಿಜಿ ಮತ್ತು ಗೈನಕಾಲಜಿ ತಜ್ಞರಾಗಿದ್ದು, ಅವರು ಸಾಮಾನ್ಯ ಮತ್ತು ಸಿಸೇರಿಯನ್ ಡೆಲಿವರಿ ಸೇವೆ, ಬಂಜೆತನ ಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆಗಳು, ಗರ್ಭಾಶಯ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಸ್ಟೆರಿಲೈಸೇಷನ್ ಚಿಕಿತ್ಸೆ ನೀಡಲಿದ್ದಾರೆ. ಇನ್ನು ಡಾಕ್ಟರ್ ಅಭಿನಯ್ ಆರ್ ಅವರು ಮಕ್ಕಳ ತಜ್ಞರಾಗಿದ್ದು, ಅವರು ಮಕ್ಕಳ ಆರೋಗ್ಯ ಸೇವೆಗಳು, ಲಸಿಕೆಗಳು, ಮಕ್ಕಳ ಐಪಿಡಿ, ಎನ್ಐಸಿಯು ಮತ್ತು ಐಸಿಯು ಸೇವೆ ನೀಡಲಿದ್ದಾರೆ. ಇನ್ನು ಇತರೆ ವೈದ್ಯರಿಂದ ಸದರಿ ಆಸ್ಪತ್ರೆಯಲ್ಲಿ ಪೀಡಿಯಾಟ್ರಿಕ್ ನ್ಯೂರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಜನರಲ್ ಮೆಡಿಸಿನ್ ಮತ್ತು ಜನರಲ್ ಸರ್ಜರಿ, ಇಎನ್ಟಿ, ನೆಫ್ರಾಲಜಿ, ಯೂರಾಲಜಿ, ಆಂಕೋ ಸರ್ಜರಿ ಚಿಕಿತ್ಸೆ ಸಿಗಲಿದೆ. ಇನ್ನು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಭಾವನಾ ಆಸ್ಪತ್ರೆ, ನಗರಸಭೆ ಹಿಂಭಾಗ, ಎನ್ಆರ್ ಬಡಾವಣೆ, ಚಿಂತಾಮಣಿ. ಮೊಬೈಲ್ ಸಂಖ್ಯೆ 7899001345. ರಾಷ್ಟ್ರೀಯ ಪೋಲಿಯೋ ಮುಕ್ತ ಅಭಿಯಾನಕ್ಕೆ ಚಿಂತಾಮಣಿಯಲ್ಲಿ ಚಾಲನೆ. ಭಾರತವನ್ನು ಸಂಪೂರ್ಣ ಪೋಲಿಯೋ ಮುಕ್ತ ರಾಷ್ಟ್ರವನ್ನಾಗಿ ಮಾಡುವ ದೃಢ ಸಂಕಲ್ಪದೊಂದಿಗೆ ದೇಶಾದ್ಯಂತ ಹಮ್ಮಿಕೊಳ್ಳಲಾಗಿರುವ ರಾಷ್ಟ್ರೀಯ ಪೋಲಿಯೋ ಮುಕ್ತ ಅಭಿಯಾನಕ್ಕೆ ಚಿಂತಾಮಣಿ ತಾಲೂಕಿನಲ್ಲೂ ಭರ್ಜರಿ ಚಾಲನೆ ನೀಡಲಾಗಿದೆ ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್ರವರು ಹೇಳಿದರು. ಅವರು ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ಪೋಲಿಯೋ ಮುಕ್ತ ಅಭಿಯಾನಕ್ಕೆ ಮಗುವಿಗೆ ಪೋಲಿಯೋ ಹಾಕುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು, ತಾಲೂಕಿನಾದ್ಯಂತ 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಪೋಲಿಯೋ ಲಸಿಕೆ ಆರೈಕೆಗಳನ್ನು ಹಾಕುವ ಮೂಲಕ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಮುನ್ನಡಿ ಬರೆಯಲಾಗಿದೆ. ಚಿಂತಾಮಣಿ ತಾಲೂಕಿನಲ್ಲಿ ಒಟ್ಟು 19,870 ಮಕ್ಕಳಿಗೆ ಪೋಲಿಯೋ ಹನಿಗಳನ್ನು ಹಾಕುವ ಗುರಿ ಹೊಂದಲಾಗಿದೆ. ಗ್ರಾಮೀಣ ಭಾಗದಲ್ಲಿ 13,894 ಮಕ್ಕಳಿಗೆ ಲಸಿಕೆ ತಲುಪಿಸುವ ವ್ಯವಸ್ಥೆ ಮಾಡಲಾಗಿದೆ. ಚಿಂತಾಮಣಿ ನಗರ ವ್ಯಾಪ್ತಿಯ 5,976 ಮಕ್ಕಳಿಗೆ ಪೋಲಿಯೋ ಹನಿ ಹಾಕಲಾಗುತ್ತಿದೆ. ಈ ಬೃಹತ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಒಟ್ಟು 595 ಜನ ಲಸಿಕಾ ಕಾರ್ಯಕರ್ತರು ಅಹೋರಾತ್ರಿ ಶ್ರಮಿಸುತ್ತಿದ್ದಾರೆ ಎಂದರು. ಭಾರತದಲ್ಲಿ ಈಗಾಗಲೇ 2014ರಿಂದಲೇ ಅಧಿಕೃತವಾಗಿ ಪೋಲಿಯೋ ಮುಕ್ತ ರಾಷ್ಟ್ರ ಎಂದು ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಆದಾಗ್ಯೂ ವಿದೇಶಗಳಿಂದ ಈ ವೈರಸ್ ಮತ್ತೆ ದೇಶದೊಳಗೆ ಪ್ರವೇಶಿಸಿ ಹರಡಬಾರದು ಎಂಬ ಮುನ್ನೆಚ್ಚರಿಕೆ ಕ್ರಮವಾಗಿ ಹಾಗೂ ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಮಕ್ಕಳ ಆರೋಗ್ಯ ರಕ್ಷಣೆಗಾಗಿ ಈ ಅಭಿಯಾನವನ್ನು ಅತ್ಯಂತ ಜವಾಬ್ದಾರಿಯಿಂದ ಹಮ್ಮಿಕೊಳ್ಳಲಾಗಿದೆ ಎಂದರು. ದೇಶದ ಸದೃಢತೆಗೆ ಇರುವುದು ಮಕ್ಕಳ ಆರೋಗ್ಯದಲ್ಲಿ. ಆದ್ದರಿಂದ ತಾಲೂಕಿನ ಎಲ್ಲ ತಾಯಂದಿರು ತಮ್ಮ 5 ವರ್ಷದೊಳಗಿನ ಮಕ್ಕಳಿಗೆ ತಪ್ಪದೇ ಪೋಲಿಯೋ ಹನಿಗಳನ್ನು ಹಾಕಿಸಬೇಕು. ಆ ಮೂಲಕ ಮಕ್ಕಳನ್ನು ಸುರಕ್ಷಿತವಾಗಿಟ್ಟು ಆರೋಗ್ಯವಂತ ಮಕ್ಕಳ ನಿರ್ಮಾಣಕ್ಕೆ ಕೈ ಜೋಡಿಸಬೇಕು ಎಂದು ಈ ಸಂದರ್ಭದಲ್ಲಿ ಪ್ರಮುಖರು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡರು. ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ಬಗ್ಗೆ ಮಾತನಾಡಿದ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಾಮಚಂದ್ರ ರೆಡ್ಡಿ, ಈ ಬಾರಿ 1 ತಿಂಗಳು ಮುಂಚಿತವಾಗಿ ಚಾಲನೆ ನೀಡಿದ್ದೇವೆ. ಸಾಮಾನ್ಯವಾಗಿ ಈ ಕಾರ್ಯಕ್ರಮವನ್ನು ಡಿಸೆಂಬರ್ ಮತ್ತು ಜನವರಿ ತಿಂಗಳಲ್ಲಿ ಮಧ್ಯೆ ನಡೆಸಲಾಗುತ್ತಿತ್ತು. ಆದರೆ ಈ ಬಾರಿ ಜಾಗತಿಕ ಯುದ್ಧದ ಪರಿಸ್ಥಿತಿಗಳಿಂದಾಗಿ ವಲಸಿಗರು ಬರಬಹುದು ಎಂಬ ಮುನ್ನೆಚ್ಚರಿಕೆ ಕ್ರಮವಾಗಿ 6 ತಿಂಗಳು ಮುಂಚಿತವಾಗಿ ಹಮ್ಮಿಕೊಳ್ಳಲಾಗಿದೆ. ಭಾರತವು 2014ರ ಮಾರ್ಚ್ 27ರಂದು ಪೋಲಿಯೋ ಮುಕ್ತ ದೇಶವಾಗಿದೆ. ಆದರೂ ಆಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದಲ್ಲಿ ಇಂದಿಗೂ ಪೋಲಿಯೋ ಪ್ರಕರಣಗಳು ಕಂಡುಬರುತ್ತಿರುವುದರಿಂದ ನಮ್ಮ ದೇಶಕ್ಕೆ ಮತ್ತೆ ಪೋಲಿಯೋ ಬಾರದಂತೆ ತಡೆಯಲು ದೇಶದಾದ್ಯಂತ 1 ದಿನ ಕಾರ್ಯಕ್ರಮ ಮಾಡಲಾಗುತ್ತಿದೆ. ಇದರಿಂದ ಸಮಾಜದಲ್ಲಿ ಇಮ್ಯುನಿಟಿ ಅಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಎಂದರು. ವಯೋಮಿತಿ 0ರಿಂದ 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಲಾಗುತ್ತಿದ್ದು, ತಾಲೂಕಿನಲ್ಲಿ 19,000ಕ್ಕೂ ಹೆಚ್ಚು ಮಕ್ಕಳನ್ನು ತಲುಪುವ ಗುರಿ ಹೊಂದಲಾಗಿದೆ. ಇದಕ್ಕಾಗಿ ಒಟ್ಟು 147 ಬೂತ್ಗಳನ್ನು ಸ್ಥಾಪಿಸಲಾಗಿದೆ. ಇದರಲ್ಲಿ ನಗರ ಪ್ರದೇಶದಲ್ಲಿ 37 ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ 110 ಬೂತ್ಗಳನ್ನು ಲಭ್ಯವಿದೆ. ಇಂದು ಭಾನುವಾರ ಮತ್ತು ಈ ಬೂತ್ಗಳು ಕಾರ್ಯನಿರ್ವಹಿಸುತ್ತವೆ. ನಿಮ್ಮ ಮಕ್ಕಳಿಗೆ ಹಿಂದೆ ಎಷ್ಟು ಬಾರಿ ಪೋಲಿಯೋ ಲಸಿಕೆ ಹಾಕಿಸಿದ್ದರೂ ಅಥವಾ ನಿನ್ನೆಯಷ್ಟೇ ಹಾಕಿಸಿದ್ದರೂ ಸಹ ಇಂದು ಕಡ್ಡಾಯವಾಗಿ ಮತ್ತೊಮ್ಮೆ ಪೋಲಿಯೋ ಹನಿಗಳನ್ನು ಹಾಕಿಸಬೇಕು. ಈಗ ತಾನೇ ಹುಟ್ಟಿದ ಮಗುವಿಗೂ ಲಸಿಕೆ ಹಾಕಿಸುವುದು ಅತ್ಯಗತ್ಯ ಎಂದರು. ನಾಳೆ ಮತ್ತು ನಾಳೆದ್ದು ಮನೆ ಮನೆಗೆ ಇಬ್ಬಿಬ್ಬರಂತೆ 2 ತಂಡಗಳಾಗಿ ಭೇಟಿ ನೀಡುತ್ತಾರೆ ಎಂದರು. ಬೂತ್ನಲ್ಲಿ ಲಸಿಕೆ ಹಾಕಿಸಿಕೊಳ್ಳಲು ಬಿಟ್ಟು ಹೋದ ಮಕ್ಕಳನ್ನು ಈ ಸಂದರ್ಭದಲ್ಲಿ ಕವರ್ ಮಾಡಲಾಗುತ್ತದೆ. ಗ್ರಾಮೀಣ ಪ್ರದೇಶದಲ್ಲಿ ಈ ಚಟುವಟಿಕೆ 3 ದಿನಗಳು ಮತ್ತು ನಗರ ಪ್ರದೇಶದಲ್ಲಿ 4 ದಿನಗಳು ಇರುತ್ತದೆ ಎಂದರು. ಯಾರೂ ಮಕ್ಕಳನ್ನು ಬಿಡದೆ ಪೋಲಿಯೋ ಹನಿಗಳನ್ನು ಹಾಕಿಸಿ ನಮ್ಮ ದೇಶವನ್ನು ಪೋಲಿಯೋ ಮುಕ್ತವಾಗಿ ಮುಂದುವರಿಸಲು ಸಹಕರಿಸುವಂತೆ ಕೋರಿದರು. ಇನ್ನು ಸಮಾರಂಭವನ್ನು ಉದ್ದೇಶಿಸಿ ನಗರಸಭೆಯ ಪೌರಾಯುಕ್ತ ಜಿಎನ್ ಚಲಪತಿ, ಸಾರ್ವಜನಿಕ ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ಸಂತೋಷ್ ಕುಮಾರ್ ಮಾತನಾಡಿದರು. ಈ ಸಂದರ್ಭದಲ್ಲಿ ತಾಲೂಕು ನೋಡಲ್ ಅಧಿಕಾರಿ ಚಂದ್ರಶೇಖರ್ ರೆಡ್ಡಿ, ತಾಲೂಕು ಆರೋಗ್ಯ ನಿರೀಕ್ಷಕ ಶ್ರೀನಿವಾಸ ರೆಡ್ಡಿ, ಪಿಡಿಒ ಮಂಜುನಾಥ್, ಆರೋಗ್ಯ ಸಲಹಾ ಸಮಿತಿಯ ಸದಸ್ಯರಾದ ಇನಾಯತುಲ್ಲಾ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ಉದ್ಘಾಟನೆ ಸಮಾರಂಭವನ್ನು MCH ಆಸ್ಪತ್ರೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಅನೇಕ ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇದೆ. ನಾವು ಮಾಮೂಲಿಯಾಗಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮನ ಡಿಸೆಂಬರ್ ಜನವರಿ ಆ ಮಧ್ಯೆ ನಡೆಸ್ತಾ ಇದ್ದೀವಿ. ಈಗ 6 ತಿಂಗಳು ಮುಂಚೆನೇ ಮಾಡ್ತಾ ಇದ್ದೀವಿ.
ಕಾರಣ ಏನು ಅಂತಂದರೆ ಇರಾಕ್, ಇರಾನ್, ಅಮೇರಿಕ ಯುದ್ಧದ ಪರಿಣಾಮ ಅಲ್ಲಿಂದ ವಲಸಿಗರು ಬರ್ಬೋದು ಅಂತ. ಅಲ್ಲಿ ಯಾಕೆ ಬರ್ಬೋದು, ಅದಕ್ಕೆ ಯಾಕೆ ನಾವು ಮುನ್ನೆಚ್ಚರಿಕೆ ಕ್ರಮ ತಗೋಬೇಕು ಅಂತಂದರೆ, ನಮ್ಮ ದೇಶ ಪೋಲಿಯೋ ಮುಕ್ತ ದೇಶ ಆಗಿದೆ 2014ರಲ್ಲಿ ಮಾರ್ಚ್ 17ರಲ್ಲಿ. ಸೊ ನಮ್ಮದು ಪೋಲಿಯೋ ಫ್ರೀ ಆಗಿರೋದ್ರಿಂದ ಈಗಾಗಲೇ ಆಫ್ಘಾನಿಸ್ತಾನದಲ್ಲಿ ಮತ್ತು ಪಾಕಿಸ್ತಾನದಲ್ಲಿ ಇನ್ನೂ ಪ್ರಕರಣಗಳು ಕಂಡುಬರ್ತಾ ಇರೋದ್ರಿಂದ ಈ ವಲಸೆ ಬರೋದ್ರಿಂದ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಇಲ್ಲಿ ಮತ್ತೆ ನಾವು ಎಲ್ಲಿ ಪೋಲಿಯೋನ ಆಮದು ಮಾಡ್ಕೊಳ್ತೀವೋ ಅನ್ನೋ ಭಯದಿಂದ 6 ತಿಂಗಳ ಮುಂಚೆನೇ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಸೊ ಪೋಲಿಯೋ ಮೈಲೈಟಿಸ್ ಅಂದರೆ ನಾವು ಯೂಶಲಾಗಿ ಪೋಲಿಯೋ ಅಂತ ಕರಿತೀವಿ ಮಾಮೂಲಿಯಾಗಿ. ಸೊ ಈ ಪೋಲಿಯೋ ಅನ್ನೋದು ಒಂದು ವೈರಸ್ಸಿಂದ ಬರುತ್ತೆ, ಹರಡೋದು ನೀರಿನಿಂದ ಮತ್ತು ಆಹಾರ ಪದಾರ್ಥ ಸೇವಿಸೋದ್ರಿಂದ. ಈ ಪಲ್ಸ್ ಪೋಲಿಯೋ ವೈರಸ್ಸು ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಸೊ ಇದಕ್ಕೆ ಟ್ರೀಟ್ಮೆಂಟ್ ಇದೆ, ಇದು ವ್ಯಾಕ್ಸಿನ್ ಪ್ರಿವೆಂಟಬಲ್ ಡಿಸೀಸಸ್ಸು. ಓರಲ್ ಪೋಲಿಯೋ ಅಂತ ಫಸ್ಟು ಸ್ಟಾರ್ಟ್ ಮಾಡಿದ್ದೀವಿ, 2 ಡ್ರಾಪು ಪೋಲಿಯೋ ಹಾಕೋವಂಥದ್ದು. ಮತ್ತು ಇಂಜೆಕ್ಟಬಲ್ ರೂಪಲ್ಲಿ ಕೂಡ ಪೋಲಿಯೋ ವೈರಸ್ಸನ್ನು ಹಾಕುವಂಥ ಕಾರ್ಯಕ್ರಮ ಕೂಡ ಬಂತು. ರೊಟೀನ್ ಇಮ್ಯುನೈಸೇಷನಲ್ಲಿ ಲಸಿಕಾ ಕಾರ್ಯಕ್ರಮದಲ್ಲಿ ನಾವು ಪೋಲಿಯೋ ವೈರಸ್ ಕಂಟಿನ್ಯೂಸ್ ಎಲ್ಲ ಮಕ್ಕಳಿಗೂ ಹಾಕ್ತಾ ಬರ್ತಾಯಿದ್ದೀವಿ. ಇದು ಸ್ಪೆಷಲ್ಲಾಗಿ ಯಾಕೆ ದೇಶದಾದ್ಯಂತ ಒಂದೇ ದಿನ ಪಲ್ಸ್ ಪೋಲಿಯೋ ಮಾಡಬೇಕು ಅಂತಂದರೆ, ಈ ಪಲ್ಸ್ ಪೋಲಿಯೋ ದೇಶದಾದ್ಯಂತ ಒಂದೇ ದಿನ ಮಾಡೋದ್ರಿಂದ ನಮ್ಮ ಗಟ್ಟಲ್ಲಿ ನಾರ್ಮಲ್ ಪೋಲಿಯೋ ವೈರಸ್ ಮಲ್ಟಿಪ್ಲೈ ಆಗಿ ಅದು ಎನ್ವಿರಾನ್ಮೆಂಟ್ಗೆ ಇದು ಮಲ ವಿಸರ್ಜನೆ ಮಾಡಿದಾಗ ಹರಡೋದ್ರಿಂದ ಕಮ್ಯುನಿಟಿಯಲ್ಲಿ ಹರ್ಡ್ ಇಮ್ಯುನಿಟಿ ಅಂತ ಡೆವಲಪ್ ಆಗ್ತದೆ. ಹರ್ಡ್ ಇಮ್ಯುನಿಟಿ ಅಂತಂದರೆ ಏನು ನಾರ್ಮಲ್ ವೈರಸ್ ಅಂದರೆ ಡಿಸೀಸ್ ಡೆವಲಪ್ ಮಾಡದೇ ಇರೋವಂಥ ವೈರಸ್ಸು ಎನ್ವಿರಾನ್ಮೆಂಟಲ್ಲಿ ಹರಡ್ಕೊಂಡು ವೈಲ್ಡ್ ವೈರಸ್ ಏನಿದೆ ಡಿಸೀಸು ಬರೋವಂಥ ವೈರಸ್ಸನ್ನು ಸಪ್ರೆಸ್ ಮಾಡುತ್ತೆ. ಸೊ ಹರ್ಡ್ ಇಮ್ಯುನಿಟಿ ಇಡೀ ಕಮ್ಯುನಿಟಿಯಲ್ಲಿ ಡೆವಲಪ್ ಆಗಲಿ ಅಂತ ನಾವು ಇದು ನ್ಯಾಷನಲ್ ಇಮ್ಯುನೈಸೇಷನ್ ಡೇ ಅಂತ ನಾವು ಪ್ರತಿ ವರ್ಷ ಮಾಡ್ಕೊಬರ್ತಾಯಿದ್ವಿ. ಹಿಂದಿನ ದಿನಗಳಲ್ಲಿ ವರ್ಷದಲ್ಲಿ 2 ರೌಂಡ್ ನಡೀತಾ ಇತ್ತು, ಈಗ ಬರೀ 1 ರೌಂಡ್ ಮಾಡ್ತಾಯಿದ್ವಿ. ಇಲ್ಲಿ ನಾವು ಕವರ್ ಮಾಡೋದು 0 ಇಂದ 5 ವರ್ಷದ ಮಕ್ಕಳನ್ನ. ಸೊ ನಮ್ಮ ತಾಲೂಕಲ್ಲಿರೋದು 19,000 ಚಿಲ್ಲರೆ ನಮ್ಮಲ್ಲಿ ಮಕ್ಕಳು ಟಾರ್ಗೆಟ್ ಇಟ್ಕೊಂಡಿದ್ದೀವಿ. ಇಲ್ಲಿ ನಾವು 3 ದಿನದ ಕಾರ್ಯಕ್ರಮ ರೂರಲಲ್ಲಿ ಮಾಡ್ತೀವಿ, 4 ದಿನ ಕಾರ್ಯಕ್ರಮನ ಅರ್ಬನ್ ಪ್ರದೇಶದಲ್ಲಿ ಮಾಡ್ತೀವಿ. ಒಟ್ಟು ನಮ್ಮ ತಾಲೂಕಲ್ಲಿ ನಾವು 147 ಬೂತ್ಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಅರ್ಬನ್ನಲ್ಲಿ 37 ಇದೆ, ರೂರಲಲ್ಲಿ 110 ಬೂತ್ಗಳಿದ್ದಾವೆ. ಸೊ ಈಗ ಭಾನುವಾರ ಮಾತ್ರ ಬೂತ್ ಇರುತ್ತೆ, ಅಂದರೆ 250 ಮಕ್ಕಳಿಗೆ ಒಂದು ಬೂತ್ ಮಾಡಿದ್ದೀವಿ. ಆ ಬೂತ್ಗೆ ಎಲ್ಲ ನೀವು ಮಕ್ಕಳನ್ನ ಕರ್ಕೊಂಡೋಗಿ ಬೂತಲ್ಲಿ 0 to 5 years ಮಕ್ಕಳಿಗೆ ಹಾಕ್ಸ್ಬೇಕಾಗ್ತದೆ. ಈ ಹಿಂದೆ ಎಷ್ಟೇ ಬಾರಿ ಹಾಕ್ಸಿದ್ರು, ನಿನ್ನೆ ಕೂಡ ಹಾಕ್ಸಿದ್ರು ಕೂಡ ಇವತ್ತು ಹಾಕ್ಸ್ಬೇಕಾಗ್ತದೆ. ಆಗ್ತಾನೆ ಹುಟ್ಟಿದ ಮಗು ಕೂಡ ಹಾಕ್ಸ್ಬೇಕಾಗ್ತದೆ. ಎಲ್ಲ ಮಕ್ಕಳನ್ನು ನಾವು ಕವರ್ ಮಾಡಬೇಕಾಗ್ತದೆ. ಸೊ ಈ ನಾಳೆ ಮತ್ತು ನಾಳೆದ್ದು ರೂರಲಲ್ಲಿ ಮನೆಗೆ 2 ತಂಡಗಳಾಗಿ ಹೋಗ್ತಾರೆ. ಬೂತಲ್ಲಿ 4 ಜನ ಕೆಲಸ ಮಾಡ್ತಾರೆ, ಅವ್ರನ್ನೇ ನಾವು ನಾಳೆಗೆ 2 ತಂಡಗಳಾಗಿ ಡಿವೈಡ್ ಮಾಡ್ತೀವಿ. 2 ತಂಡಗಳು ಕೂಡ ಮನೆಗಳನ್ನ ಡಿವೈಡ್ ಮಾಡಿರ್ತೀವಿ. ಸೊ ಮನೆ ಭೇಟಿ ಮಾಡಿ ಇಷ್ಟು ವ್ಯಾಕ್ಸಿನ್ನು ಯಾವಾಗ ಮಗು ಇವತ್ತು ಹಾಕ್ಸ್ಕೊಂಡ್ರೆ ಉಳ್ಕೊಂಡಿದ್ರೆ ಅವನ್ನ ಮನೆ ಭೇಟಿ ಸಮಯದಲ್ಲಿ ನಾವು ಈ ಮಕ್ಕಳಿಗೆಲ್ಲ ಕವರ್ ಮಾಡ್ತೀವಿ. ಅರ್ಬನ್ನಲ್ಲಿದು ರೂರಲ್ ಆಕ್ಟಿವಿಟಿ 4 ದಿನ ಇರುತ್ತೆ, ರೂರಲಲ್ಲಿ 3 ದಿನ ಆಗುತ್ತೆ. ಸೊ ಇದನ್ನು ಮತ್ತೆ ನಮ್ಮ ಭಾರತ ದೇಶ ಪೋಲಿಯೋ ಯಾವುದೇ ಪ್ರಕರಣ ಬರದೇ ಇರಲಿ ಅನ್ನೋ ಉದ್ದೇಶದಿಂದ ಅರ್ಲಿಯಾಗಿ ಮಾಡ್ತಾಯಿದ್ದೀವಿ. ಮತ್ತು ಇನ್ನೂ ಕೆಲವು ವರ್ಷಗಳ ಕಾಲ ಇದು ಕಂಟಿನ್ಯೂ ಆಗ್ತದೆ. ಎಲ್ಲರೂ ಮಕ್ಕಳಿಗೆ ಲಸಿಕೆ ಹಾಕಿಸಿ ಸಂಪೂರ್ಣ ಇದನ್ನು ನಾವು ಇನ್ನೂ ಪೋಲಿಯೋ ಮುಕ್ತ ದೇಶ ಏನಿದೆ ನಮ್ಮದು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಬರೋಣ. ಹೊರದೇಶಗಳಿಂದ ಯಾವುದು ಪೋಲಿಯೋ ಪ್ರಕರಣ ನಮಗೆ ಬರದೇ ಇರಲಿ, ಅದು ಬಂದು ನಮ್ಮಲ್ಲಿ ಮತ್ತೆ ಪ್ರಾರಂಭ ಆಗದೇ ಇರಲಿ ಅಂತ ಉದ್ದೇಶದಿಂದ ಮಾಡ್ತೀವಿ. ಸೊ ಪ್ರತಿಯೊಬ್ಬರು 0 ಇಂದ 5 ವರ್ಷದ ಮಕ್ಕಳಿಗೆ ಲಸಿಕೆ ಹಾಕಿಸ್ಬೇಕು ಅಂತ ಕೊಡ್ತಾ 2 ಮಾತನ್ನು. ಟೋಟಲ್ ಚಿಂತಾಮಣಿ ತಾಲೂಕು ಪೋಲಿಯೋ ಮುಕ್ತ ಆಗಬೇಕಂತ ಏನು ನಮ್ಮ ಜನಪ್ರಿಯ ಶಾಸಕರ ಒಂದು ಆಶಯ ಇದೆ. ಅವರ ಒಂದು ಆದೇಶದಂತೆ ತಾಲೂಕು ಆಡಳಿತ ಒಂದು ಸನ್ನದ್ಧವಾಗಿದೆ. ಅದೇ ರೀತಿ ನಮ್ಮ ತಾಲೂಕು ಎಲ್ಲ ಆರೋಗ್ಯ ಇಲಾಖೆ ಎಲ್ಲ ಸಿಬ್ಬಂದಿಗಳು ಸಹ ಇದನ್ನು 2 ಅಣೆ ಹಾಕೋದ್ರ ಮೂಲಕ ಪೋಲಿಯೋ ಮುಕ್ತ ಕಾನ್ಸ್ಟಿಟ್ಯೂನ್ಸಿ ಪೋಲಿಯೋ ಮುಕ್ತ ತಾಲೂಕು ಮಾಡಬೇಕಂತ ನಾವೇನು ಹೊರಟಿದ್ದೀವೋ ಅದಕ್ಕೆ ಎಲ್ಲರೂ ಸಹ ಕೈ ಜೋಡಿಸ್ಬೇಕಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ, ನಾವು ಬರೀ ಭಾಷಣ ಮಾಡ್ಬೋದಷ್ಟೇ. ಇದರಲ್ಲಿ ಮುಖ್ಯವಾದಂಥ ಕೆಲಸ ಮಾಡೋದು ಇಂಪಾರ್ಟೆಂಟಾಗಿ ನರ್ಸಸ್ಸು. ಸೊ ಅವರಿಗೆ ಮೊದಲನೇದಾಗಿ ಶುಭಾಶಯಗಳನ್ನು ತಿಳಿಸ್ತೇನೆ. ಯಾಕಂದರೆ ಅವರೇ ಪ್ರತಿ ಮನೆಗೆ ಹೋಗ್ತಾರೆ, ಮಕ್ಕಳನ್ನ ಐಡೆಂಟಿಫೈ ಮಾಡ್ತಾರೆ, ಮಕ್ಕಳಿಗೆ ಏನು ಬೇಕೋ ಕೊಡ್ತಾರೆ. ಸೊ ಹಂಗಾಗಿ ಮನೆಗಳ ಹತ್ರ ಬಂದಾಗ ಅವರಿಗೆ ದಯವಿಟ್ಟು ಗೌರವ ಕೊಡಿ, ಆ 2 ಅಣೆನ ಹಾಕ್ಸ್ಕೊಳ್ಳಿ ಅಂತ ಹೇಳ್ತಾ
ಜೊತೆಗೆ ನಮ್ಮ ತಾಲೂಕಲ್ಲಿ ಯಾವುದೇ ರೀತಿ ಪೋಲಿಯೋ ಇರೋಂಥವರು ಇರಬಾರ್ದು ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸ. ಜೊತೆಗೆ ನಾಳೆಯಿಂದ SIR ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ. ನೀವು ಹೋದಂಥ ದಯವಿಟ್ಟು ಇನ್ಸ್ಟ್ರಕ್ಷನ್ಸ್ ಕೊಡಬೇಕು. ಜೊತೆಗೆ SIR ಅನ್ನು ಯಾರು ಮಾಡ್ತಾ ಇಲ್ವೋ ಅವ್ರುಗಳಿಗೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಅದು ಸಹ ನ್ಯಾಷನಲ್ ಪ್ರೋಗ್ರಾಮ್ ಇರೋದ್ರಿಂದ ಅವರು ಎನಮಿನೇಷನ್ ಫಾರ್ಮ್ಸ್ ತಗೋಬೇಕು, ಫಿಲ್ ಮಾಡಿ ವಾಪಸ್ ಕೊಡಬೇಕು, ಬಂದಂಥ ಸರ್ಕಾರಿ ನೌಕರಿಗೆ ಗೌರವ ಕೊಡಬೇಕು ಅಂತ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ಎಲ್ಲ ಆರೋಗ್ಯ ಇಲಾಖೆಗೂ ಶುಭವಾಗಲಿ ಅಂತ ನಾನು ತಿಳಿಸ್ತಾ ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತ ಮನವಿ. ತಾಯಂದ್ರೆ ಈ ದಿವಸ ಭಾರತದಾದ್ಯಂತ ರಾಷ್ಟ್ರೀಯ ಪೋಲಿಯೋ ಮುಕ್ತ ರಾಷ್ಟ್ರವನ್ನಾಗಿ ಮಾಡೋದು, ಪೋಲಿಯೋ ಒಂದು ಕಾರ್ಯಕ್ರಮವನ್ನು ಪೋಲಿಯೋ ಮುಕ್ತ ರಾಷ್ಟ್ರವನ್ನಾಗಿ ಮಾಡೋದು, ಪೋಲಿಯೋ ಮುಕ್ತ ಒಂದು ಹನಿಗಳನ್ನು ಹಾಕೋದ್ರ ಮುಖಾಂತರ ಪೋಲಿಯೋ ಮುಕ್ತ ರಾಷ್ಟ್ರವನ್ನಾಗಿ ಮಾಡಬೇಕು ಅಂತೇಳಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಸೊ ಈ ನಮ್ಮ ಚಿಂತಾಮಣಿ ತಾಲೂಕಲ್ಲಿ ಸುಮಾರು 19,870 ಮಕ್ಕಳಿಗೆ ಪೋಲಿಯೋ ಹನಿಗಳನ್ನು ಹಾಕಿಸಬೇಕು ಅಂತೇಳಿ ಒಂದು ಕಾರ್ಯಕ್ರಮ ರೂಪಿಸಿದ್ದಾರೆ. ಸುಮಾರು 598 ಜನ ಕಾರ್ಯಕರ್ತರು ಇದರಲ್ಲಿ ಭಾಗವಹಿಸ್ತಾರೆ. ಅದರಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಸುಮಾರು 13,894 ಮಕ್ಕಳಿಗೆ ಮತ್ತು ನಗರ ಪ್ರದೇಶದಲ್ಲಿ ಸುಮಾರು 5,976 ಮಕ್ಕಳಿಗೆ ಹನಿಗಳನ್ನು ಹಾಕಿಸೋದ್ರಿಂದ ಈ ನಮ್ಮ ಕ್ಷೇತ್ರದ ಚಿಂತಾಮಣಿ ಒಂದು ಕಾನ್ಸ್ಟಿಟ್ಯೂನ್ಸಿ ಕ್ಷೇತ್ರದ ಮಕ್ಕಳಿಗೆ ಪೋಲಿಯೋ ಬರದಂತೆ ತಡೆಯಲು ಮತ್ತು ಈಗಾಗಲೇ ಪೋಲಿಯೋ ಮುಕ್ತ ಆಗಿರೋದ್ರಿಂದ 2014ರಿಂದ ಸೊ ಈ ಮುಂದೆ ಬರದಂತೆ ಹೊರದೇಶಗಳಿಂದ ಬಂದು ಇಲ್ಲಿ ಹರಡ್ತದೋ ಅಂತೇಳಿ ಒಂದು ಮುನ್ನೆಚ್ಚರಿಕೆ ಒಂದು ಕಾರ್ಯಕ್ರಮವನ್ನು ಈಗ ಹಾಕ್ಕೊಂಡಿದ್ದಾರೆ. ಎಲ್ಲ ತಾಯಂದಿರು ದಯವಿಟ್ಟು ಮಕ್ಕಳಿಗೆ ಪೋಲಿಯೋ ಹನಿಗಳನ್ನು ಹಾಕಿ ಮಕ್ಕಳನ್ನು ಸುರಕ್ಷಿತವಾಗಿ ಆರೋಗ್ಯ ದೃಷ್ಟಿಯಿಂದ ಸದೃಢ ಭಾರತವನ್ನು ನಿರ್ಮಾಣ ಮಾಡಬೇಕಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ